ನಮ್ಮ ಸ್ಟಮಕ್ ಅಲ್ಲಿರೋ ಆಸಿಡ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಆದ್ರೂ ಸಹ ಅದು ಹೊಟ್ಟೆಗೆ ಏನು ಮಾಡಲ್ಲ. ಯಾಕೆ ಅಂತ ಗೊತ್ತಾ? ಅದನ್ನ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಿಸ್ಟಮ್ ಅಲ್ಲಿ ಮೇನ್ ಆಗಿ 2 ಪಾರ್ಟ್ ಇದೆ. ಒಂದು ಪಾರ್ಟ್ ಬಂದು ಆಲಿಮೆಂಟರಿ ಕೆನಾಲ್ ಅಂತ ಕರಿತೀವಿ, ಎರಡನೇ ಪಾರ್ಟ್ ಬಂದು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಆಲಿಮೆಂಟರಿ ಕೆನಾಲ್ ಅಂತ ಏನಿದೆ, ಇದು ಲಾಂಗ್ ಆಗಿರೋ ಉದ್ದವಾಗಿರೋ ಪೈಪ್ ಲೈಕ್ ಸ್ಟ್ರಕ್ಚರ್, ಮೌತ್ ಇಂದ ಸ್ಟಾರ್ಟ್ ಆಗಿ ಏನಸ್ ಅಲ್ಲಿ ಎಂಡ್ ಆಗುತ್ತೆ. ಸೊ ಇದರ ಮಧ್ಯ ಡಿಫ್ರೆಂಟ್ ಪಾರ್ಟ್ಸ್ ಗಳು ಡಿಫ್ರೆಂಟ್ ಶೇಪ್ ನ ತಗೊಂಡು ನಮ್ಮ ಡೈಜೆಷನ್ ಗೆ ಹೆಲ್ಪ್ ಮಾಡೋ ತರ ಶೇಪ್ ನ ಪಡ್ಕೊಂಡು ಇದೆ. ಯಾವ್ದ್ಯಾವ್ದು? ಮೌತ್, ಅದಾದ್ಮೇಲೆ ಬಕ್ಕಲ್ ಕ್ಯಾವಿಟಿ, ಅದಾದ್ಮೇಲೆ ಫ್ಯಾರೆನ್ಸ್, ಅದಾದ್ಮೇಲೆ ಈಸೋಫೇಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಅಂಡ್ ಏನಸ್ ಅಟ್ ದ ಲಾಸ್ಟ್. ಸೊ ಹೀಗೆ ಈ ಪೈಪ್ ಅಲ್ಲಿ ಡಿಫ್ರೆಂಟ್ ಮಾಡಿಫಿಕೇಶನ್ ಮಾಡಿಕೊಂಡು ಅದರ ಫಂಕ್ಷನ್ ಪರ್ಫಾರ್ಮ್ ಮಾಡಕ್ಕಂತ ಡಿಫ್ರೆಂಟ್ ರೀಜನ್ಸ್ ಆಗಿದೆ. ಈ ರೀಜನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಜೆಷನ್ ಕೂಡ ಆಗುತ್ತೆ. ಅದು ಹೇಗಾಗುತ್ತೆ ಅಂತ ನಾವು ಮುಂದೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಯಾವ್ದ್ಯಾವ್ದು? ಸಲೈವರಿ ಗ್ಲ್ಯಾಂಡ್ಸ್ ಇದೆ, ಲಿವರ್ ಇದೆ, ಪ್ಯಾಂಕ್ರಿಯಾ ಇದೆ. ಈ 3 ಡೈಜೆಸ್ಟಿವ್ ಗ್ಲ್ಯಾಂಡ್ ಕೂಡ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಆಲಿಮೆಂಟರಿ ಕೆನಾಲ್ ಅಲ್ಲಿ ಫುಡ್ ಪಾಸ್ ಆಗುತ್ತೆ, ಆ ಪೈಪ್ ಲೈಕ್ ಸ್ಟ್ರಕ್ಚರ್ ಏನ್ ಮಾತಾಡಿದ್ವಿ, ಆ ಪೈಪ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಫುಡ್ ಮೂವ್ ಆಗುತ್ತೆ. ಅಂಡ್ ಈ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಏನಿದೆ, ಈ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಡೈಜೆಸ್ಟಿವ್ ಜ್ಯೂಸಸ್ ನ ಸೆಕ್ರೀಟ್ ಮಾಡಿ ಡೈಜೆಷನ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನ ಹೇಗ್ ಮಾಡುತ್ತೆ ಅಂತ ನಾವು ಡೈಜೆಷನ್ ಚಾಪ್ಟರ್ ಅಲ್ಲಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಬಂದ್ಬಿಟ್ಟು ಹೆಟರೋಟ್ರೋಫಿಕ್ ಆರ್ಗ್ಯಾನಿಸಮ್ ಅಂದ್ರೆ ಅವರಿಗೆ ಅವರದೇ ಆದ ಆಹಾರವನ್ನ ಪ್ಲಾಂಟ್ ತರ ಪ್ರಿಪೇರ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ, ರೈಟ್? ಹಾಗಾಗಿ ನಾವು ಹೆಟರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂದ್ರೆ ನಾವು ಫುಡ್ಡಿಗಂತ ಬೇರೆ ಆರ್ಗ್ಯಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಾವು ಕಿಚನ್ ಅಲ್ಲಿ ಹೋಗಿ ಕುಕ್ ಮಾಡಬಹುದು, ಬಟ್ ಕುಕ್ ಮಾಡೋದಕ್ಕೆ ನಮಗೆ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕಾಗುತ್ತೆ? ಕಾಳು, ಪಲ್ಸಸ್, ವೆಜಿಟೇಬಲ್ಸ್, ಅದಾದ್ಮೇಲೆ ಎಗ್ಗು, ಮೀಟು, ಮಿಲ್ಕು, ಇದೆಲ್ಲ ಕೂಡ ನಮ್ಗೆ ಬೇರೆ ಆನಿಮಲ್ಸ್ ಇಂದಾನೆ ಸಿಕ್ಕೋದು. ಆ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡ್ಕೊಂಡು ಕುಕ್ ಮಾಡ್ತೀವಿ, ಬಟ್ ನಮಗೆ ಸ್ವತಃ ಫುಡ್ ನ ಪ್ಲಾಂಟ್ಸ್ ತರ ಪ್ರಿಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ನಮ್ಮನ್ನ ಹೆಟರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಇದರಲ್ಲಿ ಹ್ಯೂಮನ್ಸ್ ಹೋಲೋಜೋಯಿಕ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಕಂಪ್ಲೀಟ್ ಫುಡ್ ನ ಅವರ ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ತಗೊಂಡು ಆ ಫುಡ್ ನ ಬ್ರೇಕ್ ಡೌನ್ ಮಾಡಿ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆದ ಮೇಲೆ ಅದನ್ನ ಅಬ್ಸಾರ್ಬ್ ಮಾಡ್ಕೊಂಡು ಅದರಿಂದ ಎನರ್ಜಿನ ಪಡ್ಕೊಳ್ಳೋ ಅಂತ ಆರ್ಗ್ಯಾನಿಸಮ್ಸ್ ನ ನಾವು ಹೋಲೋಜೋಯಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಅದರಲ್ಲಿ ಹ್ಯೂಮನ್ಸ್ ಕೂಡ ಒನ್ ಆಫ್ ದ ಎಕ್ಸಾಂಪಲ್. ಹಾಗೆ ನ್ಯೂಟ್ರಿಷನ್ ಅಂತ ಬಂದ್ರೆ, ನ್ಯೂಟ್ರಿಷನ್ ಅಲ್ಲಿ 5 ಸ್ಟೆಪ್ಸ್ ಇದೆ. ಯಾವ್ದ್ಯಾವ್ದು? ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್ ಅಂಡ್ ಎಜೆಷನ್. ಸೊ ಈ 5 ಸ್ಟೆಪ್ಸ್ ಯಾವ್ದ್ಯಾವ್ದು, ಯಾಕಾಗುತ್ತೆ? ಫಸ್ಟ್ ಇಂಜೆಷನ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಫುಡ್ ನ ಬಾಡಿ ಒಳಗಡೆ ತಗೊಳ್ಳೋದು ಇಂಜೆಷನ್ ಅಂತ ಕರಿತೀವಿ, ಕನ್ಸ್ಯೂಮ್ ಮಾಡೋದು. ಸೆಕೆಂಡು ಡೈಜೆಷನ್. ಡೈಜೆಷನ್ ಯಾಕಾಗುತ್ತೆ? ನಾವು ಕನ್ಸ್ಯೂಮ್ ಮಾಡಿರೋ ಫುಡ್ ನಮ್ಮ ಬಾಡಿಗೆ ಯೂಸಬಲ್ ಫಾರ್ಮ್ ಅಲ್ಲಿ ಸಿಕ್ಕಿರಲ್ಲ. ಅಂದ್ರೆ ನಾವು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ನ ಕನ್ಸ್ಯೂಮ್ ಮಾಡಿರ್ತೀವಿ, ತಿಂದಿರ್ತೀವಿ. ಈ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ನ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆತರ ಡಿಸೈನ್ ಆಗಿಲ್ಲ. ಹಾಗಾಗಿ ಆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಬ್ರೇಕ್ ಡೌನ್ ಆಗೋ ಪ್ರೋಸೆಸ್ ನ ನಾವು ಡೈಜೆಷನ್ ಅಂತೀವಿ. ಅದು ಸೆಕೆಂಡ್ ಸ್ಟೆಪ್ ಆಫ್ ದಿ ನ್ಯೂಟ್ರಿಷನ್. ಮೂರನೇದು ಅಬ್ಸಾರ್ಪ್ಷನ್. ಡೈಜೆಷನ್ ಆದ ಮೇಲೆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಇಂದ ಏನ್ ಸಿಂಪಲ್ ಸಬ್ಸ್ಟೆನ್ಸ್ ಬಂದಿರುತ್ತಲ್ಲ, ಈ ಸಿಂಪಲ್ ಸಬ್ಸ್ಟೆನ್ಸಸ್ ನ ಬ್ಲಡ್ ಗೆ ಎಳ್ಕೊಳ್ಳೋದನ್ನ ನಾವೇನಂತ ಕರಿತೀವಿ? ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಅದಾದ್ಮೇಲೆ ಅಸಿಮಿಲೇಷನ್. ಬ್ಲಡ್ ಅಲ್ಲಿ ಇರೋ ನ್ಯೂಟ್ರಿಯೆಂಟ್ಸ್ ಬ್ಲಡ್ ತಗೊಂಡು ಹೋಗಿ ಪ್ರತಿಯೊಂದು ಸೆಲ್ಸಿಗೂ ಡೆಲಿವರ್ ಮಾಡುತ್ತೆ. ಕೊಟ್ಟಾದ್ಮೇಲೆ ಸೆಲ್ಸ್ ಗಳು ಆ ನ್ಯೂಟ್ರಿಯೆಂಟ್ಸ್ ನ ಬಳಸ್ಕೊಂಡು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಎನರ್ಜಿ ಪ್ರೊಡ್ಯೂಸ್ ಮಾಡೋ ಪ್ರೋಸೆಸ್ ನ ನಾವು ಅಸಿಮಿಲೇಷನ್ ಅಂತ ಕರಿತೀವಿ. ಅಂದ್ರೆ ಬಾಡಿ ಆ ನ್ಯೂಟ್ರಿಯೆಂಟ್ಸ್ ನ ಎನರ್ಜಿ ಪ್ರೊಡ್ಯೂಸ್ ಮಾಡಕ್ಕೆ ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಬಳಸ್ಕೊಳ್ಳುತ್ತೆ. ಆ ಪ್ರೋಸೆಸ್ ನ ನಾವು ಅಸಿಮಿಲೇಷನ್ ಅಂತ ಕರಿತೀವಿ. ಕೊನೆಯದಾಗಿ ಎಜೆಷನ್. ಅಷ್ಟು ಫುಡ್ ಕೂಡ ಡೈಜೆಸ್ಟ್ ಆಗೋದಿಲ್ಲ, ಸ್ವಲ್ಪ ಅನ್ಡೈಜೆಸ್ಟೆಡ್ ಫಾರ್ಮ್ ಅಲ್ಲೇ ಇರುತ್ತೆ. ಈ ಅನ್ಡೈಜೆಸ್ಟೆಡ್ ಫುಡ್ ನ ನಾವು ಬಾಡಿಯಿಂದ ಈಚೆಗೆ ಪ್ರೋಸೆಸ್ ನ ನಾವು ಎಜೆಷನ್ ಅಂತ ಕರಿತೀವಿ. ಹ್ಯೂಮನ್ ಹೇಗಾಗುತ್ತೆ ತಿಳ್ಕೊಳ್ಳೋಣ. ನ್ಯೂಟ್ರಿಷನ್ ಅಲ್ಲಿ ಫಸ್ಟ್ ಸ್ಟೆಪ್ ಯಾವುದು? ಇಂಜೆಷನ್. ಸೊ ಇಂಜೆಷನ್ ಅಂದ್ರೆ ಏನು? ಆರ್ಗ್ಯಾನಿಸಮ್ ಫುಡ್ ನ ತನ್ನ ದೇಹದ ಒಳಗಡೆ ತಗೊಳ್ಳೋದನ್ನ ಇಂಜೆಷನ್ ಅಂತ ಕರೀತಾರೆ. ಸೊ ಹೀಗೆ ಹ್ಯೂಮನ್ಸ್ ಅಲ್ಲಿ ಇಂಜೆಷನ್ ಹೇಗಾಗುತ್ತೆ? ವಿತ್ ದ ಹೆಲ್ಪ್ ಆಫ್ ಮೌತ್. ಮೌತ್ ಇಂದ ಫುಡ್ ನ ಇಂಜೆಸ್ಟ್ ಮಾಡ್ತಾರೆ. ಅದಾದ ಮೇಲೆ ವಿತ್ ದ ಹೆಲ್ಪ್ ಆಫ್ ಟೀತ್ ತಗೊಂಡಿರೋ ಫುಡ್ ಪಾರ್ಟಿಕಲ್ಸ್ ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಬ್ರೇಕ್ ಡೌನ್ ಮಾಡ್ತಾರೆ. ಇದನ್ನ ನಾವು ಮೆಕ್ಯಾನಿಕಲ್ ಡೈಜೆಷನ್ ಅಂತ ಕರಿತೀವಿ. ಸೆಕೆಂಡ್ ಸ್ಟೆಪ್
ಸ್ಟೆಪ್ ಡೈಜೆಷನ್. ಡೈಜೆಷನ್ ಯಾಕೆ ಆಗ್ಬೇಕು? ನಾವು ಕನ್ಸ್ಯೂಮ್ ಮಾಡೋ ಫುಡ್ ಕಾಂಪ್ಲೆಕ್ಸ್ ನೇಚರ್ ಅಲ್ಲಿ ಇರುತ್ತೆ. ನಮಗೆ ಸಿಕ್ಕೋ ಫುಡ್ ನೇಚರಲಿ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಈ ಕಾಂಪ್ಲೆಕ್ಸ್ ಫಾರ್ಮ್ ನ ನಮ್ಮ ಬಾಡಿ ಯುಟಿಲೈಸ್ ಮಾಡ್ಕೊಳ್ಳೋಕೆ ಡಿಸೈನ್ ಆಗಿಲ್ಲ. ಹಾಗಾಗಿ ಈ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ನಾವು ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಬ್ರೇಕ್ ಡೌನ್ ಮಾಡಬೇಕು. ಆ ಪ್ರೋಸೆಸ್ ನ ನಾವು ಡೈಜೆಷನ್ ಅಂತ ಕರಿತೀವಿ. ಸೊ ಡೈಜೆಷನ್ ಹೇಗಾಗುತ್ತೆ, ಎಲ್ಲೆಲ್ಲಿ ಆಗುತ್ತೆ ತಿಳ್ಕೊಳ್ಳೋಣ. ಫಸ್ಟ್ ಡೈಜೆಷನ್ ಸ್ಟಾರ್ಟ್ ಆಗೋದು ಓರಲ್ ಕ್ಯಾವಿಟಿ ಅಥವಾ ಬಕ್ಕಲ್ ಕ್ಯಾವಿಟಿ, ಅಂದ್ರೆ ಬಾಯಿ ಒಳಗೆ. ಇಲ್ಲಿ ಸಲೈವರಿ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ಇದೆ. ಈ ಗ್ಲ್ಯಾಂಡ್ ಸಲೈವರಿ ಅಮೈಲೇಸ್ ಅನ್ನೋ ಎನ್ಸೈಮ್ ನ ರಿಲೀಸ್ ಮಾಡುತ್ತೆ. ಸೊ ಸಲೈವಾ ಪ್ರೊಡ್ಯೂಸ್ ಮಾಡುತ್ತಲ್ಲ, ಈ ಸಲೈವಾದಲ್ಲಿ ಸಲೈವರಿ ಅಮೈಲೇಸ್ ಅನ್ನೋ ಎನ್ಸೈಮ್ ಇರುತ್ತೆ. ಸೊ ನಾವ್ ಯಾವಾಗ ಫುಡ್ ನ ತಗೊಂಡು ಚೀವ್ ಮಾಡ್ತೀವಿ, ಜಗಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವಾಗ ಫುಡ್ ಸಲೈವಾ ಜೊತೆ ಮಿಕ್ಸ್ ಆಗುತ್ತೆ. ಸೊ ಇಲ್ಲಿ ಸಲೈವಾದಲ್ಲಿ ಇರೋ ಸಲೈವರಿ ಅಮೈಲೇಸು ಫುಡ್ ಮೇಲೆ ಆಕ್ಟ್ ಮಾಡುತ್ತೆ. ಸೊ ಸಲೈವಾದಲ್ಲಿ ಇರೋ ಸಲೈವರಿ ಅಮೈಲೇಸ್ ಏನ್ ಮಾಡುತ್ತೆ, ಫುಡ್ ಮೇಲೆ ಆಕ್ಟ್ ಮಾಡಿ ಪರ್ಟಿಕ್ಯುಲರ್ ಆಗಿ ಮೇನ್ ಆಗಿ ಕಾರ್ಬೋಹೈಡ್ರೇಟ್, ಸ್ಟಾರ್ಚ್ ಅನ್ನೋ ಒಂದು ಸಬ್ಸ್ಟೆನ್ಸ್ ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸಲೈವರಿ ಅಮೈಲೇಸ್ ಇದೆಲ್ಲ, ಈ ಎನ್ಸೈಮು ಸ್ಟಾರ್ಚ್ ಅನ್ನೋ ಕಾರ್ಬೋಹೈಡ್ರೇಟ್ ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಏನು ಫುಡ್ ಇರುತ್ತೆ ಸಲೈವಾದಲ್ಲಿ ಮಿಕ್ಸ್ ಆಗಿರೋದು, ಇದನ್ನ ನಾವು ಬೋಲಸ್ ಅಂತ ಕರಿತೀವಿ. ಈ ಬೋಲಸ್ ಅನ್ನೋ ಫುಡ್ ನೆಕ್ಸ್ಟ್ ಪಾರ್ಟ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ಗೆ, ಅಂದ್ರೆ ಆಲಿಮೆಂಟರಿ ಕೆನಾಲ್ದು ನೆಕ್ಸ್ಟ್ ಪಾರ್ಟ್ಗೆ ಮೂವ್ ಆಗುತ್ತೆ. ಸೊ ಯಾವ್ದು ನೆಕ್ಸ್ಟ್ ಪಾರ್ಟು? ಫ್ಯಾರೆನ್ಸ್. ಫ್ಯಾರೆನ್ಸ್ ಬಂದ್ಬಿಟ್ಟು ಕಾಮನ್ ಪ್ಯಾಸೇಜ್. ಇದು ಸೇಮ್ ಪ್ಯಾಸೇಜ್ ಫಾರ್ ಬೋತ್ ಫುಡ್ ಅಂಡ್ ವಿಂಡ್. ಫುಡ್ಗೆ ಮತ್ತೆ ಗಾಳಿಗೆ ಕಾಮನ್ ಆಗಿರೋ ಜಾಗ ಫ್ಯಾರೆನ್ಸ್. ಅದಾದ್ಮೇಲೆ ಫುಡ್ ನಿಧಾನಕ್ಕೆ ಪಾಸ್ ಆಗಿ ಫುಡ್ ಪೈಪ್ಗೆ ಎಂಟರ್ ಆಗುತ್ತೆ, ಅಂದ್ರೆ ಈಸೋಫೇಗಸ್ ಗೆ ಎಂಟರ್ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಈಸೋಫೇಗಸ್ ರಿದಮಿಕ್ ಆಗಿ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ತೋರಿಸ್ತಾ ಇರುತ್ತೆ. ಈ ಪ್ರೋಸೆಸ್ ನ ನಾವು ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಅಂತೀವಿ. ವಿತ್ ದ ಹೆಲ್ಪ್ ಆಫ್ ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಆಗೋದ್ರಿಂದ ಫುಡ್ ಪೈಪ್ ಅಲ್ಲಿ ಪಾಸ್ ಆಗಿ ಸ್ಟಮಕ್ ಗೆ ಬರುತ್ತೆ. ಫುಡ್ ಸ್ಟಮಕ್ ಒಳಗಡೆ ಗ್ಯಾಸ್ಟ್ರಿಕ್ ಜ್ಯೂಸ್ ಇರುತ್ತೆ, ಆ ಗ್ಯಾಸ್ಟ್ರಿಕ್ ಜ್ಯೂಸ್ ಜೊತೆ ಮಿಕ್ಸ್ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂದ್ರೆ ಏನು? ಗ್ಯಾಸ್ಟ್ರಿಕ್ ಜ್ಯೂಸಸ್ ಅಲ್ಲಿ ಎರಡು ಮೇನ್ ಕಾಂಪೋನೆಂಟ್ ಇರುತ್ತೆ. ಫಸ್ಟ್ ಒನ್ ಪೆಪ್ಸಿನ್, ಸೆಕೆಂಡ್ ಒನ್ HCl. ಪೆಪ್ಸಿನ್ ಕೆಲಸ ಏನು? ಬಂದಿರೋ ಫುಡ್ ಅಲ್ಲಿ ಇರೋ ಪ್ರೋಟೀನ್ ನ ಡೈಜೆಸ್ಟ್ ಮಾಡೋದು ಪೆಪ್ಸಿನ್ ಕೆಲಸ. ಸೊ ಏನ್ ಮಾಡುತ್ತೆ ಪೆಪ್ಸಿನ್ ಅನ್ನೋ ಒಂದು ಎನ್ಸೈಮು ಪ್ರೋಟೀನ್ ಮಾಲಿಕ್ಯೂಲ್ ಮೇಲೆ ಆಕ್ಟ್ ಮಾಡಿ ಅದನ್ನ ಪೆಪ್ಟೈಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಪೆಪ್ಸಿನ್ ಕೆಲಸ. ಸೆಕೆಂಡ್ ಎಲಿಮೆಂಟ್ ಯಾವುದು? HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್. ಈ ಆಸಿಡ್ ಫುಡ್ ಜೊತೆ ಬಂದಿರೋ ಮೈಕ್ರೋ ಆರ್ಗಾನಿಸಮ್ಸ್ ನ ಕಿಲ್ ಮಾಡೋದ್ರ ಜೊತೆಗೆ ಪೆಪ್ಸಿನ್ ಅನ್ನೋ ಎನ್ಸೈಮ್ ನ ಕೂಡ ಆಕ್ಟಿವೇಟ್. HCl ಇಷ್ಟು ಸ್ಟ್ರಾಂಗ್ ಆಗಿದ್ರು ಕೂಡ ಸ್ಟಮಕ್ ಒಳಗಡೆ ಯಾವುದೇ ತರ ಡ್ಯಾಮೇಜ್ ಮಾಡಲ್ಲ. ಹೇಗೆ? ಸ್ಟಮಕ್ ಇನ್ನರ್ ವಾಲ್ ಏನಿದೆ ಇದು ಮ್ಯೂಕಸ್ ಇಂದ ಕವರ್ ಆಗಿರುತ್ತೆ, ಅಂದ್ರೆ ಅಂಟು ಸಬ್ಸ್ಟೆನ್ಸ್ ಇಂದ ಕವರ್ ಆಗಿರುತ್ತೆ. ಸೊ ಹಾಗಾಗಿ HCl ಸ್ಟಮಕ್ ವಾಲ್ ನ ಬರ್ನ್ ಮಾಡೋದಕ್ಕೆ ಆಗೋದಿಲ್ಲ. ಸ್ಟಮಕ್ ಇಂದ ಸ್ಮಾಲ್ ಇಂಟೆಸ್ಟೈನ್ ಗೆ ಪಾಸ್ ಆಗುತ್ತೆ. ಈಗ ನಾವು ಫುಡ್ ನ ಯಾವ ಫುಡ್ ಗ್ಯಾಸ್ಟ್ರಿಕ್ ಜ್ಯೂಸ್ ಜೊತೆ ಮಿಕ್ಸ್ ಆಗಿದೆ ಅಲ್ಲ, ಈ ಫುಡ್ ನ ನಾವು ಖೈಮ್ ಅಂತ ಕರಿತೀವಿ. ಈಗ ಖೈಮ್ ಬಂದ್ಬಿಟ್ಟು ಸ್ಮಾಲ್ ಇಂಟೆಸ್ಟೈನ್ ಗೆ ಮೂವ್ ಆಗುತ್ತೆ. ಇಂಟೆಸ್ಟೈನ್ ಅಲ್ಲೇ ಮೆಜಾರಿಟಿ ಮಿಕ್ಕಿರೋ ಅಷ್ಟು ಡೈಜೆಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಗೆ ಎರಡು ಡೈಜೆಸ್ಟಿವ್ ಗ್ಲ್ಯಾಂಡ್ ಕನೆಕ್ಷನ್ ಇರುತ್ತೆ. ಒಂದು ಲಿವರು, ಇನ್ನೊಂದು ಪ್ಯಾಂಕ್ರಿಯಾ. ಲಿವರ್ ಬಂದ್ಬಿಟ್ಟು ಬೈಲ್ ಜ್ಯೂಸ್ ನ ಸ್ಮಾಲ್ ಇಂಟೆಸ್ಟೈನ್ ಗೆ ರಿಲೀಸ್ ಮಾಡಿದ್ರೆ, ಪ್ಯಾಂಕ್ರಿಯಾ ಬಂದ್ಬಿಟ್ಟು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ನ ಸ್ಮಾಲ್ ಇಂಟೆಸ್ಟೈನ್ ಗೆ ರಿಲೀಸ್ ಮಾಡುತ್ತೆ. ಈ ಬೈಲ್ ಜ್ಯೂಸ್ ಮತ್ತೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಎರಡೂ ಕೂಡ ಡೈಜೆಷನ್ ಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಹೆಲ್ಪ್ ಮಾಡುತ್ತೆ ನೋಡೋಣ. ಸೊ ಈಗ ಬಂದಿರೋ ಫುಡ್ ಅಲ್ಲಿ ಯಾವ್ಯಾವ ಸಬ್ಸ್ಟೆನ್ಸ್ ಇದೆ? ಕಾರ್ಬೋಹೈಡ್ರೇಟ್ ಇದೆ, ಪ್ರೋಟೀನ್ ಇದೆ ಅಂಡ್ ಫ್ಯಾಟ್ ಇದೆ. ಸೊ ಈಗ ಏನಾಗುತ್ತೆ, ಬೈಲ್ ಜ್ಯೂಸು ಹೇಗೆ ಫುಡ್ ನ ಡೈಜೆಸ್ಟ್ ಮಾಡುತ್ತೆ ನೋಡೋಣ. ಬಂದಿರೋ ಬೈಲ್ ಜ್ಯೂಸು ಅದರಲ್ಲಿ ಬೈಲ್ ಸಾಲ್ಟ್ಸ್ ಅಂತ ಏನಿರುತ್ತೆ, ಈ ಬೈಲ್ ಸಾಲ್ಟ್ಸ್ ಫ್ಯಾಟ್ ಮೇಲೆ ಆಕ್ಟ್ ಮಾಡಿ ಫ್ಯಾಟಿ ಡ್ರಾಪ್ಲೆಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದಾದ್ಮೇಲೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಲ್ಲಿ ಕೆಲವು ಎನ್ಸೈಮ್ಸ್ ಇರುತ್ತೆ. ಆ ಎನ್ಸೈಮ್ಸ್ ಯಾವ್ದು? ಮಾಲ್ಟೇಸ್ ಇರುತ್ತೆ, ಟ್ರಿಪ್ಸಿನ್ ಇರುತ್ತೆ ಅಂಡ್ ಲೈಪೇಸ್ ಇರುತ್ತೆ. ಮಾಲ್ಟೇಸ್ ಅನ್ನೋ ಎನ್ಸೈಮ್ ಏನ್ ಮಾಡುತ್ತೆ, ಇದು ಮಾಲ್ಟೋಸ್ ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಟ್ರಿಪ್ಸಿನ್ ಅನ್ನೋ ಎನ್ಸೈಮ್ ಏನಿದೆ, ಈ ಎನ್ಸೈಮು ಪೆಪ್ಟೈಡ್ಸ್ ಮೇಲೆ ಆಕ್ಟ್ ಮಾಡಿ ಅಮೈನೋ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಫ್ಯಾಟ್ಸ್ ಟು ಲೈಪೇಸು, ಈ ಲೈಪೇಸ್ ಅನ್ನೋ ಎನ್ಸೈಮು ಫ್ಯಾಟಿ ಡ್ರಾಪ್ಲೆಟ್ಸ್ ನ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಈ ತರ ಎಲ್ಲಾ ಫುಡ್ ಡೈಜೆಷನ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದ ಮೇಲೆ ಫುಡ್ ಮಾಲಿಕ್ಯೂಲ್ಸ್ ಸ್ಲೋ ಆಗಿ ಇನ್ನೊಂದು ಪಾರ್ಟ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಗೆ ಮೂವ್ ಆಗುತ್ತೆ. ಇಲ್ಲಿ ಏನೇನ್ ಫುಡ್ ಮಾಲಿಕ್ಯೂಲ್ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗಿತ್ತು, ಗ್ಲೂಕೋಸ್, ಅಮೈನೋ ಆಸಿಡ್ಸ್, ಫ್ಯಾಟಿ ಆಸಿಡ್ ಏನ್ ಬಂದಿತ್ತು ನಮಗೆ, ಈ ಸಬ್ಸ್ಟೆನ್ಸಸ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ. ಸೊ ಇಲ್ಲಿ
ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ, ಅದನ್ನ ನಾವು ವಿಲ್ಲೈ ಅಂತ ಕರಿತೀವಿ. ಈ ವಿಲ್ಲೈಯಲ್ಲಿ ಬ್ಲಡ್ ವೆಸಲ್ಸ್ ಕನೆಕ್ಷನ್ಸ್ ಇರುತ್ತೆ. ಈ ವಿಲ್ಲೈ ಏನ್ ಮಾಡುತ್ತೆ, ಬಂದಿರೋ ಸಿಂಪಲ್ ಸಬ್ಸ್ಟೆನ್ಸಸ್ ನ ಬ್ಲಡ್ ಒಳಗಡೆ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಎಲ್ಲಾ ನ್ಯೂಟ್ರಿಯೆಂಟ್ಸ್ ಏನ್ ಸಿಂಪಲ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಆಗಿದೆ ಆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಬ್ಲಡ್ ಒಳಗಡೆ ಪಾಸ್ ಆಗುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಇನ್ನ ಮಿಕ್ಕಿರೋ ಫುಡ್ ಅನ್ಡೈಜೆಸ್ಟೆಡ್ ಫಾರ್ಮ್ ಅಲ್ಲಿ ಇರುತ್ತಲ್ಲ ಅದು ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಗೆ ಮೂವ್ ಆಗುತ್ತೆ. ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನಾಗುತ್ತೆ, ಫುಡ್ ಸಬ್ಸ್ಟೆನ್ಸ್ ಅಲ್ಲಿರೋ ವಾಟರ್ ಮಾಲಿಕ್ಯೂಲ್ಸ್ ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಫೈನಲಿ ಸಾಲಿಡ್ ಅನ್ಡೈಜೆಸ್ಟೆಡ್ ಫುಡ್ ಫಾರ್ಮ್ ಆಗುತ್ತೆ. ಈ ಅನ್ಡೈಜೆಸ್ಟೆಡ್ ಫುಡ್ ಅಥವಾ ಫೀಕಲ್ ಮ್ಯಾಟರ್ ಅಂತ ಏನ್ ಕರಿತೀವಿ, ಇದು ಏನಸ್ ಮುಖಾಂತರ ಈಚೆಗೆ ಹೋಗುತ್ತೆ. ಸೊ ಬ್ಲಡ್ ಅಲ್ಲಿ ಬಂದಿತ್ತಲ್ಲ, ಈ ನ್ಯೂಟ್ರಿಯೆಂಟ್ಸ್ ನ ಬ್ಲಡ್ ಪ್ರತಿಯೊಂದು ಸೆಲ್ಸ್ಗೂ ಕೂಡ ಡೆಲಿವರ್ ಮಾಡುತ್ತೆ. ಸೊ ಅದಾದ್ಮೇಲೆ ಸೆಲ್ಸ್ ಆಫ್ ದ ಬಾಡಿ ಏನ್ ಮಾಡುತ್ತೆ, ಆ ನ್ಯೂಟ್ರಿಯೆಂಟ್ಸ್ ನ ಬಳಸ್ಕೊಂಡು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ, ಗ್ರೋತ್ಗೆ, ರಿಪೇರಿಗೆ, ಹಾರ್ಮೋನ್ಸ್ ಪ್ರೊಡಕ್ಷನ್ ಗೆ ಬಳಸ್ಕೊಳ್ಳುತ್ತೆ. ಅದನ್ನ ನಾವು ಅಸಿಮಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೆಪ್ ಬಂದು ಎಜೆಷನ್. ಎಜೆಷನ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಅನ್ಡೈಜೆಸ್ಟೆಡ್ ಫೀಕಲ್ ಮ್ಯಾಟರ್ ಏನಿರುತ್ತೆ ಇದು ಏನಸ್ ಮುಖಾಂತರ ಈಚೆಗೆ ಪಾಸ್ ಆಗುತ್ತೆ. ಇದನ್ನ ನಾವು ಎಜೆಷನ್ ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ಆದಷ್ಟು ಸಿಂಪಲ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಹಾಗೆ ಡೈಜೆಷನ್ ನ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡಿದೀನಿ. ನಿಮ್ಮ ಫ್ರೆಂಡ್ಸ್ ಗೆ ಈ ಕಾನ್ಸೆಪ್ಟ್ ಏನಾದ್ರೂ ಕಷ್ಟ ಇತ್ತು ಅಂದ್ರೆ ಅವರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.